ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಿಂದ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ಬಳಿಕ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಆರ್ಥಿಕ ಹೊರೆ ಆಗ್ತಾ ಇದೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ರಾಜ್ಯದಲ್ಲಿ ಆಗ್ತಾ ಇದೆ. ಈಗ ಹಿಂದೂ ದೇಗುಲಗಳ ಆದಾಯದ ಮೇಲೆ ಸರ್ಕಾರದ ಕಣ್ಣು. ದೇಗುಲದ ಆದಾಯದಲ್ಲಿ ಪರ್ಸೆಂಟೇಜ್ ಕೇಳಿದೆಯಾ ಸರ್ಕಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. 1 ಕೋಟಿ ಆದಾಯದ ದೇಗುಲಗಳ ಶೇಕಡ 10ರಷ್ಟು ಹಣ ಕೊಡಬೇಕಾ ಸರ್ಕಾರಕ್ಕೆ ಅನ್ನೋದು ಪ್ರಶ್ನೆ. 1 ಕೋಟಿ ಒಳಗಡೆ ಇದ್ರೆ ಶೇಕಡ 5ರಷ್ಟು ಪರ್ಸೆಂಟೇಜ್ ಕೊಡಬೇಕಾ? ಈ ಸಂಬಂಧಪಟ್ಟಂತೆ ಧಾರ್ಮಿಕ ದತ್ತಿಗಳ ವಿಧೇಯಕ ಮಂಡನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗ್ಯಾರಂಟಿ ಹೊರೆಯಿಂದ ಬರಿದಾಗಿದೆಯಾ ಸರ್ಕಾರದ ಖಜಾನೆ? ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರದ ಆದೇಶಕ್ಕೆ ಬಿವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸರಣಿ ಟ್ವೀಟ್ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ ವಿರೋಧಿ ಧೋರಣೆ ಅನುಸರಿಸ್ತಾ ಇದೆ ಸರ್ಕಾರ. ಬರಿದಾದ ಬೊಕ್ಕಸ ತುಂಬಿಸೋದಕ್ಕೆ ಹಿಂದೂ ದೇಗುಲಗಳ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದಾಯದ ಮೇಲೂ ವಕ್ರ ದೃಷ್ಟಿ ಬೀರಿ ವಿಧೇಯಕ ಮಂಡನೆ ಮಾಡಲಾಗಿದೆ ಅಂತ ಬಿವೈ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಇತರ ಧರ್ಮಗಳ ಆದಾಯದ ಮೇಲಿಲ್ಲದ ಕಣ್ಣು ಹಿಂದೂ ದೇಗುಲದ ಮೇಲೆ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರದ ವಿಧೇಯಕಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರಣಿ ಟ್ವೀಟ್ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಆ ಕಾರಣಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಖಜಾನೆಯನ್ನ ತುಂಬಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಮೂಲಗಳ ಹುಡುಕಾಟದಲ್ಲಿ ಸರ್ಕಾರ ಇರೋದು ಬಹಳ ಸ್ಪಷ್ಟವಾಗಿತ್ತು. ಈಗ ಹಿಂದೂ ದೇಗುಲಗಳ ಮೇಲೆ ಸರ್ಕಾರದ ಕಣ್ಣು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಚುನಾವಣಾ ಹೊಸ್ತಿಲಲ್ಲಿ ಸರ್ಕಾರದಿಂದಲೇ ಮತ್ತೊಂದು ಎಡವಟ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇತ್ತು. ಗ್ಯಾರಂಟಿ ಯೋಜನೆಗಳಿಂದಲೇ ಆರ್ಥಿಕ ಹೊರೆ ಆಗ್ತಾ ಇದೆ ಸರ್ಕಾರಕ್ಕೆ. ಆದಾಯದ ಮೂಲದ ಹುಡುಕಾಟದಲ್ಲಿ ಸರ್ಕಾರ ಇದೆ ಅನ್ನುವಂತ ವಿಚಾರ ಇತ್ತು. ಆ ಕಾರಣಕ್ಕೆ ಹಿಂದೂ ದೇಗುಲವನ್ನ ಟಾರ್ಗೆಟ್ ಮಾಡಿದೆಯಾ ಸರ್ಕಾರ? ಶ್ರುತಿ, ಇದು ಸರ್ಕಾರ ಮಾಡಿರೋ ಎಡವಟ್ಟು ಅನ್ನೋದಕ್ಕಿಂತ ಇದು ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮದವರ, ಹಿಂದೂ ಜನರ, ಹಿಂದೂ ಭಾವನೆಗಳ ಮೇಲೆ ಮಾಡ್ತಿರ್ತಕ್ಕಂಥ ಸವಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಏಕೆಂತಂದರೆ ಇವ್ರು ಮಾಡ್ತಿರ್ತಕ್ಕಂತಹ ಈ ಒಂದು ಎಡವಟ್ಟಿನ ವಿಧೇಯಕ ಏನಿದೆ, ಈ ತಿದ್ದುಪಡಿ, ಇದು ನೋಡಿ, ಈ ವಿಧೇಯಕದಿಂದಾಗಿ ಹಿಂದೂ ಧರ್ಮದ ಭಾವನೆಗಳಿಗೆ ಯಾವ ರೀತಿ ಧಕ್ಕೆ ತಂದಿದೆ ಅಂತಂದರೆ, ಕೇವಲ ಒಂದು ಧರ್ಮದ ಮೇಲೆ, ಹಿಂದೂ ಧರ್ಮದವರ ದೇಗುಲಗಳ ಮೇಲೆ ಮಾತ್ರ ಕಣ್ಣನ್ನು ಹಾಕಿರ್ತಕ್ಕಂಥದ್ದು. ಅದೇ ಈ ರೀತಿಯಾಗಿ ಇತರೆ ಧರ್ಮಗಳ ಮೇಲೆ ಇತರ ಧರ್ಮಗಳ ದೇಗುಲಗಳ ಮೇಲೆ ಯಾಕೆ ಇವರ ಕಣ್ಣಿಲ್ಲ? ಅವರಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಲಿಕ್ಕಾಗತ್ತೆ, ಇತರೆ ಧರ್ಮಗಳ ಅಭಿವೃದ್ಧಿಗೆ ಹಣವನ್ನು ಕೊಡಲಿಕ್ಕಾಗತ್ತೆ. ಆದರೆ ಹಿಂದೂ ಧರ್ಮಗಳ ಅಭಿವೃದ್ಧಿಗೆ ಕೊಡುವಂಥ ಹಣ ಮತ್ತು ಹಿಂದೂಗಳು ಕೊಡುವಂತಹ ದೇಗುಲಗಳಿಗೆ ನೀಡತಕ್ಕಂಥ ದೇಣಿಗೆ ಏನಿದೆ ಹಣ, ಅದರ ಮೇಲೆ ಸರ್ಕಾರ ಕಣ್ಣಿಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಏಕೆಂದರೆ ಇತರೆ ಧರ್ಮಗಳಲ್ಲಿಯೂ ಕೂಡ ಹಣ ಸಂಗ್ರಹ ಆಗುತ್ತೆ. ಹಾಗಿದ್ರೆ ಅದರ ಹಣ ಸಂಪೂರ್ಣವಾಗಿ ಆ ದೇಗುಲಗಳಿಗೆ ಹೋಗಬೇಕಾಗತ್ತೆ ಅಥವಾ ಆ ಧರ್ಮಕ್ಕೆ ಸೇರಬೇಕಾಗತ್ತೆ. ಇನ್ನು ಜನರು ನಂಬಿಕೆಯನ್ನು ಇಟ್ಟು ಆ ಒಂದು ಭಾವನೆಗಳಿಂದ ಗೌರವಪೂರ್ವಕವಾಗಿ ಕೊಡ್ತಕ್ಕಂತಹ ದೇಣಿಗೆ ಹಣ ಇರುತ್ತೆ, ಆ ದೇಣಿಗೆ ಹಣದ ಮೇಲೆ ಸರ್ಕಾರ ಕಣ್ಣಾಕಿರ್ತಕ್ಕಂಥದ್ದು. ಅದರಲ್ಲಿ 1 ಕೋಟಿಗಿಂತ ಹೆಚ್ಚು ಯಾವೆಲ್ಲ ದೇಗುಲಗಳಿಗೆ ದೇಣಿಗೆಯನ್ನು ಕೊಡ್ತಾರೆ, ದೇಣಿಗೆ ಸಂಗ್ರಹ ಆಗುತ್ತೆ, ಆ ದೇಗುಲಗಳಲ್ಲಿ 10% ಹಣ ಅಂದರೆ 10 ಲಕ್ಷ ನಿರಾಸವಾಗಿ ಹೋಗಿ ಸರ್ಕಾರದ ಬೊಕ್ಕಸಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು. ಈ ರೀತಿಯ ಒಂದು ವಿಧೇಯಕವನ್ನು ತಂದಿರತಕ್ಕಂಥದ್ದು. ಇನ್ನು 1 ಕೋಟಿಯ ಒಳಗಡೆ ಯಾವೆಲ್ಲ ಸಂಗ್ರಹ ಆಗುತ್ತೆ ಹಣ ದೇಣಿಗೆ, ಆ ದೇಗುಲಗಳಲ್ಲಿ 5%ನಷ್ಟು ಅಂದರೆ ಅರ್ಧ 5 ಲಕ್ಷದಷ್ಟು ಹಣ ಸರ್ಕಾರದ ಬೊಕ್ಕಸಕ್ಕೆ ಸೇರುವಂತೆ ಮಾಡಿರ್ತಕ್ಕಂಥದ್ದು. ಈ ರೀತಿಯ ಒಂದು ವಿಧೇಯಕಕ್ಕೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಸರ್ಕಾರದ ವಿಧೇಯಕವನ್ನು ಖಂಡಿಸಿದ್ದಾರೆ. ಆದರೆ ಇದು ಇಷ್ಟಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಶ್ರುತಿ. ಮುಂದಿನ ದಿನಗಳಲ್ಲಿ ಒಂದು ಲೋಕಸಭಾ ಚುನಾವಣೆ ಇರೋದ್ರಿಂದ ಈಗಾಗಲೇ ಬಿಜೆಪಿಯವ್ರಿಗೂ ಕೂಡ ಒಂದು ಅಸ್ತ್ರ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಸರ್ಕಾರದ ವಿರುದ್ಧ ಒಂದು ಸರ್ಕಾರವನ್ನು ಕುಟ್ಕೋದಕ್ಕೆ ಮತ್ತು ಜೊತೆಗೆ ಇವರು ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿಯಾಗಿ ಹಿಂದೂಗಳ ಮೇಲೆ ನಡೆಯತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ಖಂಡಿತವಾಗಲೂ ಕೂಡ ಇದು ಹೋರಾಟಕ್ಕೆ ಇಳಿಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ಅಧಿವೇಶನ ಮುಗಿಯುತ್ತೆ, ಅಧಿವೇಶನದ ನಂತರ ಅಧಿವೇಶನದ ಕೊನೆಯ ದಿನ ಹೋರಾಟಕ್ಕೆ ಇಳಿಯುವಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಆಪ್ತ ಮೂಲಗಳಿಂದ ತಿಳಿದು ಬಂದಿರತಕ್ಕಂತಹ ವಿಚಾರ. ಈಗಾಗಲೇ
ಸರ್ಕಾರ ಕೂಡ ಈ ಒಂದು ಮಾಡಿರೋ ನಿರ್ಧಾರಕ್ಕೆ ಒಂದು ಸ್ಪಷ್ಟನೆಗಾದರೂ ಮುಂದಾಗಬೇಕಿತ್ತು. ಯಾವ ಕಾರಣಕ್ಕೆ ಮಾಡಿದ್ದೇವೆ ಈ ವಿಧೇಯಕವನ್ನು ತಂದಿದ್ದೇವೆ ಏನು ಅಂತ ಹೇಳಿ. ಆದರೆ ನೇರವಾಗಿ ಸದನದಲ್ಲಿ ಮಂಡಿಸಿದ್ದಾಗಿದೆ, ಮುಗಿದೋಗಿದೆ. ಆದರೆ ಸ್ಪಷ್ಟನೆಗೆ ಮುಂದಾಗಬೇಕಾಯಿತು. ಆದರೆ ಸ್ಪಷ್ಟನೆಗೆ ಮುಂದಾಗದೇನೆ ಕೇವಲ ಒಂದು ಧರ್ಮದ ದೇಗುಲಗಳ ಮೇಲಿನ ದೇಣಿಗೆಯ ಮೇಲೆ ಕಣ್ಣು ಹಾಕಿರತಕ್ಕಂಥದ್ದು ನಿಜಕ್ಕೂ ಕೂಡ ಸರ್ಕಾರದ ಮೇಲೆ ಜನರ ಭಾವನೆಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.